ಮನುಷ್ಯ ಸತ್ತು ಹೋದರೆ ಅವರ ಶರೀರ, ಚರ್ಮ, ಮೂಳೆ ಇವೆಲ್ಲ ಕೊಳೆತು ಸವದು ನಶಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ಆದರೆ ನಮ್ಮ ಸರ್ಪ ಜಾತಿಗೆ ಹಾಗಿರುವುದಿಲ್ಲ. ನಮ್ಮ ಸರ್ಪಗಳೇನಾದರೂ ಸತ್ತು ಹೋದರೆ ಮೊದಲು ಶರೀರದಲ್ಲಿರುವ ರಕ್ತ ಹೆಪ್ಪುಗಟ್ಟಿ ನಂತರ ನಶಿಸುತ್ತದೆ. ಕೊನೆಯ ಒಂದು ತೊಟ್ಟು ರಕ್ತವೂ ಕೂಡ ಹೆಪ್ಪುಗಟ್ಟಿದ ನಂತರವೇ ನಮ್ಮ ಶರೀರ ಅಸ್ತವ್ಯಸ್ತವಾಗಿ ಕೊಳೆತು ನಶಿಸಿ ಹೋಗುತ್ತದೆ. ಈಗ ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ, ಹೇಳಿ ಗುರುದೇವ. ಪ್ರತೀಕಾರ ತೆಗೆದುಕೊಳ್ಳಬೇಕು ಎನ್ನುವ ಬಲವಾದ ಹಠ, ಮೃತಪಟ್ಟಿರುವ ಮಾವನ ಪ್ರಾಣ ಹೋಗುತ್ತದೆ ಅನ್ನೋ ವಿಷಯ ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿನ್ನ ಮಾವನ ಶರೀರದಲ್ಲಿ ಇರುವ ರಕ್ತ ಹೆಪ್ಪುಗಟ್ಟುವ ಮುನ್ನ ನಿನ್ನ ಮಾವನನ್ನು ಸಾಯಿಸಿದವರನ್ನು ನೀನು ಸಾಯಿಸಬೇಕು. ಅವರ ಪ್ರಾಣ ತೆಗೆದಾಗಲೇ ನಿನ್ನ ಮಾವನ ದ್ವೇಷ ಇಳಿದು ಹೋಗಿ ನಿನ್ನ ಮಾವ ಬದುಕಬಲ್ಲ. ನಿನ್ನ ಮಾವನ ರಕ್ತವೆಲ್ಲ ಪೂರ್ತಿಯಾಗಿ ಹೆಪ್ಪುಗಟ್ಟಿ ಹೋದ ನಂತರ ನೀನು ಅವನನ್ನು ಸಾಯಿಸಿದರೂ ಕೂಡ ನಿನ್ನ ಮಾವ ಬದುಕುವ ಅವಕಾಶ ಇರುವುದಿಲ್ಲ. ಇಲ್ಲ ಗುರುದೇವ, ನನ್ನ ಮಾವನನ್ನು ಇಂಥ ದುಸ್ಥಿತಿಗೆ ತಂದವರನ್ನು ನಾನು ಬಿಡುವುದಿಲ್ಲ. ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕೆ ಅವನನ್ನು ಸಾಯಿಸುತ್ತೇನೆ. ಅವನನ್ನು ಸಾಯಿಸಿಯೇ ತೀರುವೆ. ಅವನನ್ನು ಸಾಯಿಸಿಯೇ ತೀರುವೆ. ಏನಾಯ್ತು ಪುರೋಹಿತ್ರೆ? ಏನಾಯ್ತು? ಈ ಹುಡುಗನ ಜಾತಕ ಬರೀ ಅಶುಭನೇನಮ್ಮ. ಮದ್ವೆ ಯಾಕೆ ಮಾಡಬಾರ್ದು ಪುರೋಹಿತ್ರೆ? ಹೇಳಿ ಪುರೋಹಿತ್ರೆ. ಜಾತಕದ ಪ್ರಕಾರ ಮದ್ವೆ ಆಗಿ 3 ದಿವಸಕ್ಕೆ ನಿಮ್ ಮಗ ಸತ್ತೋಗ್ತಾನಮ್ಮ. ನಾನು ನನ್ನ ಮಾವನ್ನೇ ಮದುವೆ ಮಾಡ್ಕೋತೀನಿ. ನಿನ್ ಮೇಲಿರೋ ಪ್ರೀತಿ ನನ್ ಪ್ರಾಣ ಇರೋವರೆಗೂ ಸತ್ತೋಗಲ್ಲ ಅನ್ನೋದು ನಿಜ. ನಮ್ಮ ಮದುವೆ ಆದ್ಮೇಲೆ ನೀನ್ ಸತ್ತೋಗ್ತೀಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಮದುವೆ ಮಾಡ್ಕೊಳ್ದೇ ಇದ್ರೆ ನಾನು ಈಗಲೇ ಸತ್ತೋಗ್ತೀನಿ ಮಾವ. ನೀನಂದ್ರೆ ನನಗೆ ಪ್ರಾಣ ಮಾವ. ನೀನಿಲ್ದೆ ನಾನಿರಲ್ಲ ಮಾವ. ನಾನಿರಲ್ಲ ಮಾವ. ನನ್ನ ಜಾತಕದ ಕಾರಣದಿಂದ ಭೈರವಿಗೆ ತೊಂದರೆ ಆಗ್ಬಾರ್ದಮ್ಮ. ನನ್ನ ಮದುವೆ ಮಾಡ್ಕೊಂಡ್ರೆ ಅವಳಿಗೆ ಅನ್ಯಾಯ ಆಗ್ಬಿಡುತ್ತೆ. ಅವಳು ಸಂತೋಷವಾಗಿರ್ಬೇಕಂದ್ರೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬಾರ್ದು ಅಂದ್ರೆ ನಾನಿಲ್ಲಿರಬಾರ್ದು. ನನ್ನನ್ನು ಕ್ಷಮಿಸ್ಬಿಡಿಮ್ಮ.
ನಿಮ್ಮಿಬ್ಬರದು ಎಲ್ರ ಹಾಗೆ ಪ್ರೀತಿಯಿಂದ ಹುಟ್ಟಿರೋ ಸಂಬಂಧ ಅಲ್ಲ, ನಿಮ್ದು ಹಿಂದಿನ ಜನ್ಮದ ಸಂಬಂಧ. ಕನಸಲ್ಲಿ ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ಳೋ ಹುಡುಗಿನೇ ನಿಮ್ಗೆ ಹೊರಗಡೆ ಕೂಡ ಕಾಣಿಸಿದ್ದಾಳೆ. ನೀವು ಪ್ರಯತ್ನ ಪಡದೇ ಇದ್ರೂ ಆ ಹುಡುಗಿ ನಿಮ್ ಜೊತೆ ಮಾತಾಡಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ. 100% ಇಟ್ಸ್ ಟ್ರೂ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಸಂಬಂಧ ಇದೆ ಅನ್ನೋದು ಮಾತ್ರ ನಿಜ. ಆ ವಿಷಯ ನಿನಗೆ ನೆನಪಿಲ್ವಾ? ಈ ಗುಡಿಗೂ ಭೈರವಿಗೂ ನಿನಗೂ ಬಲವಾದ ಸಂಬಂಧ ಮುಡುಪಾಗಿದೆ. ಆ ಸಂಬಂಧನ ಕಳ್ಕೋತೀನಿ ಅನ್ಕೊಳ್ಳೋದು ನಿನ್ನಿಂದ ಸಾಧ್ಯ ಆಗೋ ಕೆಲಸವೇ ಅಲ್ಲ. ನೀನು ಕಳ್ಕೋತೀನಿ ಅಂದ್ರು ಕಳ್ಕೊಳ್ಳಕ್ಕೆ ಆಗದೆ ಇರೋ ನಂಟು ಅದು. ಆ ನಂಟನ್ನ ಗೌರವಿಸಿ ಬಂದಿರೋ ದಾರಿಲಿ ಹಿಂತಿರುಗದೆ ಹೋಗು. ಇಲ್ಲ ಶಿವಯ್ಯ ಅವರೇ, ಗೊತ್ತಿದ್ದು ನಾನು ಭೈರವಿಗೆ ಅನ್ಯಾಯ ಮಾಡೋದಿಲ್ಲ. ನನ್ನ ಕ್ಷಮಿಸಿ ಶಿವಯ್ಯ ಅವರೇ, ಕ್ಷಮಿಸಿ. ನಿನಗ್ ನನ್ಕಿಂತ ನಿನ್ ಜಾತಕನೇ ದೊಡ್ಡದಾಯ್ತಾ ಮಾವ? ಜಾತಕದ ಪ್ರಕಾರ ನನ್ನ ಮದ್ವೆ ಮಾಡ್ಕೊಂಡ್ರೆ ನೀನ್ ಸತ್ತೋಗ್ತ್ಯಾ. ನಿನ್ನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಅಂದ್ರೆ ನಿನ್ ಜಾತಕಕ್ಕಲ್ದೆ ನನ್ಗೂ ನನ್ ಸಾವಿಗೂ ಬೆಲೆ ಇಲ್ಲ ಅಂತಾಯ್ತು. ಹೇಳು ಮಾವ. ಹಾಗಲ್ಲ ಭೈರವಿ, ನನ್ನ ಕಾರಣದಿಂದ ನಿನಗೆ ಯಾವ ಥರದ ಕಷ್ಟಗಳು ಬರಬಾರ್ದು ಅಂತ. ನೀನಿಲ್ದೆ ನಾನ್ ಸುಖವಾಗಿ ಸಂತೋಷವಾಗಿರ್ತೀನಿ ಅಂತ ನೀನ್ ಹೇಗ್ ಅನ್ಕೊಂಡಿದ್ಯಾ ಮಾವ? ನೀನಿಲ್ದೆ ನಾನ್ ಸಂತೋಷವಾಗಿರ್ತೀನಿ ಅಂತ ನೀನು ನೀನ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು ಮಾವ. ನಾನಿಲ್ಲಿಂದ ಹೊರಟೋಗ್ಬಿಡ್ತೀನಿ. ನಮ್ಮಣ್ಣ ಬರ್ತಾನೋ ಇಲ್ವೋ ಅಂತ ಭಯ ಪಟ್ಟಾಗ, ನಮ್ ತಂದೆ ತೀರೋಗಿದ್ದಾರೆ ಅನ್ನೋ ನೋವಲ್ಲಿದ್ದಾಗ್ಲೂ ಧೈರ್ಯವಾಗಿದ್ದೆ. ಯಾಕ್ ಗೊತ್ತಾ ಮಾವ? ಆ ಧೈರ್ಯ ನೀನ್ ಕೊಟ್ಟಿರೋದ್ರಿಂದ. ನೀನ್ ನನಗೆ ಕೊಟ್ಟಿರೋ ಧೈರ್ಯನ ನಿನ್ ಜೊತೆಗೆ ತಗೊಂಡು ಹೋಗದೆ ಇದ್ರೆ ನಾನು ಹೇಗ್ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ ಮಾವ? ನೀನು ನಂಬಿರೋ ಈ ನಾಗಮ್ಮ ತಾಯಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಬಿಟ್ಟು
ನಾನೆಲ್ಲಿಗೂ ಹೋಗೋದಿಲ್ಲ ಭೈರವಿ. ಬಾ ಮಾವ ಹೋಗೋಣ. ಹೋಗ್ಬರ್ತೀನಿ ಶಿವಯ್ಯ. ಹೋಗ್ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಶುಭಮಸ್ತು. ಹೋಗ್ ಬನ್ನಿ. ನಿಮ್ಮಿಬ್ಬರದು ಈ ಜನ್ಮದ ಬಂಧ ಅಲ್ಲ, ಪೂರ್ವ ಜನ್ಮದ ಅನುಬಂಧ. ನೀವಿಬ್ಬರು ಸೇರಿರೋದು ಲೋಕ ಕಲ್ಯಾಣಕ್ಕೆ ಉಪಯೋಗ ಆದಾಗಲೇ ನಿಮ್ಮ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ. ಏನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅನ್ನೋದು ಆ ಶಿವಯ್ಯನೇ ನೋಡ್ಕತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಾವ, ಅಲ್ಲಿ ಕೂಗ್ತಾ ಇರೋದು ಕೋಗಿಲೆ ಅಲ್ವಾ? ಹೌದು, ಇದು ವಸಂತಕಾಲ ಆಗಿರೋದ್ರಿಂದ ಕೋಗಿಲೆ ಕೂಗ್ತಾ ಇದೆ. ಅದು ವಸಂತಕಾಲ ಅಂತ ಕೂಗ್ತಾ ಇಲ್ಲ ಮಾವ, ನಾವು ಪ್ರೇಮಿಗಳಾಗಿರೋದ್ರಿಂದ ನಮಗ್ ಸ್ವಾಗತ ಕೋರ್ತಾ ಇದೆ. ಹೌದಾ? ಈ ಕಾಡು, ವಾತಾವರಣ, ಪಕ್ಷಿಗಳು, ತಂಪು ಗಾಳಿ, ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲೇ ಇದ್ಬಿಡ್ಬೇಕು ಅನ್ಸ್ತಿದೆ. ನೀನ್ ಕೇಳಿದ್ರೆ ನಾನು ಬೇಡ ಅಂತೀನ. ಈ ಪ್ರಕೃತಿ ಮಡಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೇ ಹೋಗೋಣ. ನೀನ್ ಸರಿ ಅಂದ್ರೆ ನಾನಿಲ್ಲ ಅಂತೀನ ಮಾವ. ಓಕೆ. ಬಾ, ಇಲ್ಲೇ ಕೂತ್ಕೋ. ಮಾವ, ಆ ಚಂದ ಮಾಮ ಎಷ್ಟು ಅಂದವಾಗಿದ್ದಾನೆ ಅಲ್ವಾ? ಆ ಚಂದ ಮಾಮ ಕತ್ಲಲ್ಲಿ ಮಾತ್ರ ಹೊಳೆಯುತ್ತೆ, ಆದ್ರೆ ಈ ಚಂದ ಮಾಮ ನಗುವಾಗ್ಲೂ ಕೂಡ ಹೊಳೆಯುತ್ತೆ. ಆ ಚಂದ ಮಾಮ ಕೈಗೆ ಸಿಗೋದಿಲ್ಲ. ಈ ಚಂದ ಮಾಮ ಯಾವಾಗ್ಲೂ ನನ್ನ ಕೈಯಲ್ಲೇ ಇರುತ್ತೆ. ಆ ಚಂದ ಮಾಮ ಮಾತಾಡೋದಿಲ್ಲ. ಈ ಚಂದ ಮಾಮ ನಾಚ್ಕೊಳ್ತಾ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಕಚಗುಲಿ ಇಡೋ ತರ ಮಾತಾಡತ್ತೆ ಕೂಡ. ಆ ಚಂದ ಮಾಮ ಹಗಲು ಹೊತ್ತಲ್ಲಿ ಕಾಣಿಸಲ್ಲ. ಈ ಚಂದ ಮಾಮ ಕಣ್ಣು ಮುಚ್ಚಿದ್ರೂ ಕಾಣಿಸುತ್ತೆ. ಮನಸ್ಸಿನ ಬಾಗ್ಲನ್ನ ತಟ್ತಾನೆ ಇರುತ್ತೆ. ಕವಿತೆನಾ? ಅಲ್ಲ, ನಿಜ. ಸಾಯ್ಬೇಕು ಅಂತ ಅನ್ಕೊಂಡಿದ್ ನನ್ನ ಯಾಕೆ ಬದುಕಿಸ್ದೆ? ಏನ್ ಕಷ್ಟ ಬಂದಿದೆ ಅಂತ ಸಾಯ್ಬೇಕು ಅನ್ಕೋತಿದ್ಯಾ? ನಮ್ ಭಾವ ಸತ್ತೋದ್ಮೇಲೆ
ಅವನ ಹೆಸರು ಪದವಿ ಎಲ್ಲ ನನಗೆ ಬರುತ್ತೆ ಅಂತ ಅನ್ಕೊಂಡೆ, ಬರ್ಲಿಲ್ಲ. ಅವನ ಆಸ್ತಿ ಕೂಡ ನನಗೆ ಬರುತ್ತೆ ಅಂತ ಅನ್ಕೊಂಡೆ, ಅದು ಬರ್ಲಿಲ್ಲ. ಆ ದೇವಸ್ಥಾನದ ನಿಧಿಯಿಂದ ಸಾಹುಕಾರ ಆಗ್ತೀನಿ ಅನ್ಕೊಂಡೆ, ಅದು ಆಗ್ಲಿಲ್ಲ. ಏನಾದ್ರೂ ಸಾಧಿಸ್ಬೇಕು ಅನ್ಕೊಂಡಾಗ ಅನ್ಕೊಳ್ದೇ ಇರೋ ಅವಾಂತರ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅದನ್ನ ಸಹಿಸ್ಕೊಳ್ಳೋ ಸಹನೆ, ತಾಳ್ಮೆ ನಮಗಿದ್ದಾಗ್ಲೇ ನಾವಿಷ್ಟಪಟ್ಟಿದ್ದು ನಮಗ್ ದಕ್ಕುತ್ತೆ. ಎಷ್ಟೇ ತಾಳ್ಮೆಯಿಂದ ಇದ್ರೂ ಉಪಯೋಗ ಇಲ್ಲ ಅಂತ ನನ್ಗೆ ಅರ್ಥ ಆಗೋಯ್ತು. ಮತ್ತೆ ಅವ್ರು ಸತ್ತೋಗಿದ್ದಾನೆ ಅನ್ಕೊಂಡ ಆದಿತ್ಯ ಮತ್ತೆ ವಾಪಸ್ ಬಂದ. ಅವನು ಬರ್ತಿದ್ದ ಹಾಗೆ ನನ್ನ ಕುಟುಂಬನ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟ. ಎಲ್ರೂ ಸೇರ್ಕೊಂಡು ಆ ಸಾನ್ವಿ ತಮ್ಮ ಅರ್ಜುನ್ಗೆ ಭೈರವಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರೆ ಹೇಗಾದ್ರೂ ಮಾಡಿ ಆ ಮದುವೆ ನಿಲ್ಲಿಸ್ಬೇಕು ಅಂತ ಹೊರಗಡೆ ತಳ್ಳಿದ ಆ ಮನೆಗೇನೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮತ್ತೆ ಹೋದೆ. ಆದ್ರೂ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಮದುವೆ ನಿಲ್ಸೋಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಇನ್ನು ಬದುಕಿದ್ರು ಏನ್ ಪ್ರಯೋಜನ ಮಾತೆ? ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತು. ಅರ್ಥ ಆದ್ರೆ ಏನು ಉಪಯೋಗ ಮಾತೆ? ಈ ಮದುವೆ ನಿಲ್ಬೇಕು ಅಂದ್ರೆ ಆ ಅರ್ಜುನ್ ಸಾಯೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅರ್ಥ ಆಗೋಯ್ತು ನನ್ಗೆ. ನಿನ್ ಮಗನ್ ಜೊತೆ ಭೈರವಿ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋತೀನಿ. ಅದು ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಮಾತೆ. ಸ್ವತಃ ಭೈರವಿ ಅಣ್ಣನೇ ಭೈರವಿನ ಅರ್ಜುನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧರಿಸಿದ್ದಾನೆ. ಮೇಲಾಗಿ ನೀನ್ ಸಾಯಿಸದೆ ಬಿಟ್ಟಿರೋ ಆ ಮಲ್ಲಿ ಭೈರವಿಗೆ ರಕ್ಷಣೆ ಆಗಿದ್ದಾಳೆ. ಅಂದ್ರೆ ನೀನ್ ಹೇಳ್ದಾಗೆ ಆ ಅರ್ಜುನ್ ಸಾಯ್ಲಿಲ್ಲ ಅಂದ್ರೆ ಆ ಮದುವೆ ನಿಲ್ಲಲ್ಲ ಅಂತನಾ? ಹೌದು ಮಾತೆ. ದೇವಸ್ಥಾನದಲ್ಲಿರೋ ಮಣಿನ ಅರ್ಜುನ್ ತಗೊಂಡ್ ಹೋಗಿರೋದ್ರಿಂದ ಅವನನ್ನ ಸಾಯಿಸಿದ್ರೆ ಅವನ ಹತ್ರ ಇರೋ ಮಣಿ ನನಗ್ ಸಿಗೋ ಅವಕಾಶ ತಪ್ಪು ಹೋಗುತ್ತೆ. ಆ ಮಣಿ ಈಗ ಅವನ ಹತ್ರ ಇಲ್ಲ ಅಂತ ಅವನ ಅಕ್ಕ ಹೇಳಿದ್ಲು. ಆದ್ರಿಂದ ಅವನನ್ನ ಸಾಯಿಸಿದ್ರು ನಷ್ಟ ಆಗಲ್ಲ. ನನಗ್ ಬೇಕು ಅನ್ಕೊಂಡಿರೋ ಆ ಮಣಿ ಯಾವಾಗ ನನ್ ಕೈಗೆ ಸೇರ್ಬೇಕೋ ಆಗ ನನ್ ಕೈಗೆ ಸೇರುತ್ತೆ. ನಿನಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೋಸ್ಕರ ಅರ್ಜುನ್ನ ಸಾಯಿಸ್ಬಿಡ್ತೀನಿ. ಫಟ್ ಕಾರ್ಕೋಟಕ. ಇವನ್ ಹೆಸರು ಕಾರ್ಕೋಟಕ ಅಂತ. ಮೈಯೆಲ್ಲ ಕಾಲಕೂಟ ವಿಷ ತುಂಬಿಕೊಂಡಿರೋ ಈ ಕಾರ್ಕೋಟಕ ಕಚ್ಚಿದ್ರೆ ಎಂತವನೇ ಆದ್ರೂ ನಿಮಿಷದಲ್ಲಿ ಸಾಯ್ಲೇಬೇಕು. ಹಮ್ ಹಠ ಭಂಬಠ ಜೂಮ್ ಫಟ್. ಕಾರ್ಕೋಟಕ ಆಜ್ಞೆ ಮಾತೆ. ಇವನ್ ಹೆಸರು ಅರ್ಜುನ್. ನೀನ್ ಸಾಯಿಸ್ಬೇಕು. ಸಾಯಿಸು ಇವನನ್ನ. ಸರಿ ಮಾತೆ, ಈಗ್ಲೇ ಹೋಗಿ ಸಾಯಿಸ್ತೀನಿ.
ನಮ್ಮ ಕೌಸಲ್ಯ ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದ ದೀಪನ ಬಾವಲಿ ಬಂದು ಬೀಳಿಸ್ಬಿಡ್ತಂತೆ. ಮದುವೆಗೆ ಮುಂಚೆ ಇದು ಅಪಶಕುನ ಅಂತ ಎಲ್ಲರೂ ಹೆದರ್ತಿದ್ದಾರೆ. ಬಾವಲಿನ ಅಮ್ಮ, ಬಾವಲಿ ಅಂದ್ರೆ ಅದು ಮಾಮೂಲಿ ಅಪಶಕನ ಅಲ್ಲ. ಅಂಥ ಸೀನ್ ಏನಿಲ್ಲ. ಪಕ್ಷಿ ಹಾರಾಡ್ತಾ ಇದ್ದಾಗ ಅಂದ್ಕೊಳ್ದೆ ನಡೆದಿದೆ ಅದು. ಪ್ರತಿಯೊಂದಕ್ಕೂ ಅಪಶಕ್ನ ಅಂತಿರಲ್ಲ ಅಂತ ಭೈರವಿ ಕೋಪ ಮಾಡ್ಕೊಂಡಿದ್ದಾಳೆ. ಅರ್ಜುನ್ ಇವಳು ಕುತ್ತಿಗೆಗೆ ತಾಳಿ ಕಟ್ಟೋಕ್ ಮುಂಚೆನೆ ಹೋಗ್ತಾನೆ ಅನ್ನೋ ವಿಷಯ ಇವಳು ಗೊತ್ತಿಲ್ಲದೆ ಹಾಗಂತಿದ್ದಾಳಷ್ಟೇ. ಹೌದು ಭೈರವಿ, ನಿನ್ಗೂ ಅರ್ಜುನ್ಗೂ ಮದುವೆ ಆಗುತ್ತೆ ಅಂತ ಬರ್ದಿರೋದ್ರಿಂದ ಈ ಮದುವೆ ನಡೆದೇ ನಡೆಯುತ್ತೆ. ಮಧ್ಯದಲ್ಲಿ ಕಾಗೆ ಆರ್ತು, ಗೂಬೆ ಆರ್ತು, ದೀಪ ಆರೋಯ್ತು ಅಂತ ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಡ ನೀನು. ಮದುವೆ ಕೆಲಸಗಳು ಇಟ್ಕೊಂಡು ಎಲ್ಲರೂ ಹೀಗೆ ನಿಂತಿದ್ರೆ ಹೇಗೆ ಆದಿತ್ಯ? ಕಾಂಟ್ರಾಕ್ಟರ್ಗೆ ಪ್ರೋಗ್ರಾಮ್ ಹೇಳಿದೀನಿ, ಚಪ್ರಕ್ಕೆ ಏನೇನು ಬೇಕೋ ಅದೆಲ್ಲ ಕೊಡ್ಸ್ ಬಂದಿದ್ದೀನಿ. ಅಡಿಗೆ ಮಾಡೋಳಿಗೆ ಸಾಯಂಕಾಲ ಬರೋಕೆ ಹೇಳಿದೀನಿ. ಅವಳಿಗೆ ಯಾವ್ಯಾವ ತರ ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಸಾಕು. ವಾಲ್ದವ್ರಿಗೆ ಬಂದು ಅಡ್ವಾನ್ಸ್ ತಗೊಂಡು ಹೋಗು ಅಂತ ಹೇಳಿದೀನಿ. ಪತ್ರಿಕೆಗೆ ನೀನ್ ಆರ್ಡರ್ ಕೊಡ್ತೀಯಾ ಅಥವಾ ನಾನೇ ಕೊಡ್ಲಾ? ನಾನು ಕೊಟ್ಟಿದ್ದೀನಿ. ಅಂದ್ರೆ ಚಪ್ರದ ಡೆಕೋರೇಷನ್ಗೆ, ಮದುವೆ ಬಟ್ಟೆಗೆ, ಮೆರವಣಿಗೆಗೆ ಏನ್ ಬೇಕೋ ಸಾಕು. ಯಾಕಾಗಿ ನಿಲ್ಸ್ಬಿಟ್ರಿ ಅತ್ತೆ? ನಿನ್ಗೆ ಈ ಮದುವೆ ನಡೆಯೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಮದುವೆ ಕೆಲಸನೆಲ್ಲ ನಿನ್ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿರೋ ತರ ಯಾಕೆ ನಟಿಸ್ತಿದ್ಯಾ? ಎಷ್ಟೇ ನಟನೆ ಮಾಡಿದ್ರು ನಾನಿನ್ನ ನಂಬಲ್ಲ. ಅದೇನತ್ತೆ, ನಾನು ಬದಲಾಗಿದ್ದೀನಿ ಅಂತ ಹೇಳದ್ನಲ್ಲ. ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ನೀವು ನಂಬೋದಿಲ್ವಾ? ನಂಬಲ್ಲ. ಹುಟ್ಟದಾಗಿಂದ ಬಂದಿರೋ ಬುದ್ಧಿ ಸಾಯೋವರೆಗೂ ಬದಲಾಗಲ್ಲ ಅಂತ ನನಗ್ ಗೊತ್ತು. ನಮ್ಮನ್ನ ನಂಬಿಸೋದಿಕ್ಕೆ ನೀನು ಮುಖವಾಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ ದೊಡ್ಡ ಮಗಳು ಶಕುಂತಲ ಹೇಳಿದ್ಲು ಅಂತ ನಿಮ್ಮನ್ನ ಮತ್ತೆ ಮನೆಯೊಳಗೆ ಕರ್ಕೊಂಡೆ. ಊರ್ ಜನರು ಹೇಳಿದ್ರು ಅಂತ ಅವ್ರ ಮಾತಿಗೆ ಇಲ್ಲ ಅನ್ನಕ್ಕಾಗ್ದೆ ದಯ ತೋರಿಸ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ಮನ್ನ ಮನೆ ಗೇಟ್ ವರೆಗೂ ಕೂಡ ಬಿಟ್ಕೊಳ್ತಾ ಇರ್ಲಿಲ್ಲ. ಅಮ್ಮ, ಅವರೇನೋ ಹೊರಗಿನವರು ಅನ್ನೋ ಥರ ಅಷ್ಟು ಕೋಪದಿಂದ ಮಾತಾಡ್ತಿದ್ಯಲ್ಲಮ್ಮ. ಅವರು ಬದಲಾಗಿರೋದ್ರಿಂದಾನೆ ಒಳ್ಳೆ ತಂದಿಂದ ಇರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಎಂತವ್ರು ಅಂತ ನೀನು ಗೊತ್ತಿಲ್ಲಮ್ಮ. ಅದ್ರಲ್ಲೂ ಇವನು ಅಮ್ಮ ಅಮ್ಮ ಅವೆಲ್ಲ ಈಗ ಯಾಕಮ್ಮ? ಮಾಡ್ಬೇಕಾಗಿರೋ ಮದ್ವೆ ಕೆಲ್ಸ ತುಂಬಾ ಇದೆ. ಅವುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ನಿಜಾನೇ, ಕೆಲ್ಸಕ್ಕೆ ಬರೋ ಕೆಲ್ಸಗಳ ಬಗ್ಗೆ ಯೋಚನೆ ಮಾಡೋದೇ ಒಳ್ಳೇದು.
ಏನು ನಾಗಮ್ಮ, ನನ್ನ ಹತ್ರ ಬಂದು ಬುಸ್ಕೊಡ್ತಾ ಇದೀಯಾ? ನನ್ನ ಜೊತೆ ಮಾತಾಡಕ್ ಬಂದಿದ್ಯೋ ಅಥವಾ ನನ್ನ ಜೊತೆ ಜಗಳ ಮಾಡಕ್ ಬಂದಿದ್ದೀಯಾ? ಏನು ವಿಷಯ? ಯಾರೋ ಈ ದೇವಾಲಯಕ್ಕೆ ಬಂದು ಅದರಲ್ಲಿ ಇದ್ದ ಸಂಜೀವಿನಿ ಮಣೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹೌದಾ? ನಿನಗೆ ತಿಳಿಯದೆ ಏನೂ ನಡೆಯುವುದಿಲ್ಲ. ಬಂದಿದ್ದಾದರೂ ಯಾರು, ಆ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದು ಯಾರು, ನಿನಗೆ ತಿಳಿದೇ ಇರುತ್ತದೆ. ಯಾರವನು? ಎಲ್ಲಾದ್ರ ಬಗ್ಗೆ ಎಲ್ರ ಬಗ್ಗೆ ತಿಳ್ಕೊಳ್ಳೋಕೆ ನನ್ನೇನು ಸರ್ವಾಂತರ್ಯಾಮಿ ಅಂದ್ಕೊಂಡಿದ್ಯಾ ನಾಗಮ್ಮ? ನೀನು ಶಿವಾನುಗ್ರಹ ಹೊಂದಿರುವ ಜ್ಞಾನಿ ಎಂದು ನನಗೆ ಗೊತ್ತು. ಶಿವಭಕ್ತನಾದ ಮಾತ್ರಕ್ಕೆ ಜ್ಞಾನಿ ಆಗೋಗ್ತೀನ? ಎಲ್ಲವನ್ನು ಬಲ್ಲವರು ಏನು ತಿಳಿಯದಂತೆ ಹೇಳುತ್ತಾರೆ. ಹೌದಾ? ಆ ವಿಷಯ ನನಗೆ ಗೊತ್ತಿಲ್ವೇ. ದೇವಾಲಯದೊಳಗೆ ಪ್ರವೇಶ ಮಾಡಿದವನಿಗೆ ನೀನೇ ಸಹಕರಿಸಿರುವೆ ಎಂದು ನನಗೆ ಅನಿಸುತ್ತಿದೆ. ಇದು ನಿನ್ನ ಬಳಿ ಇರೋವರೆಗೂ ನಾಗಗಳು ಏನು ಮಾಡಲಾರವು. ತಗೋ. ನಾಗಮಣಿಯಲ್ಲದೆ ಅಲ್ಲಿರೋ ಸೂರ್ಯಮಣಿ, ಚಂದ್ರಮಣಿನೂ ತಗೊಂಡು ಬಾ. ಆಯ್ತು ಸ್ವಾಮಿ, ಆಶೀರ್ವಾದ ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅವನಿಗೆ ನೀನೇ ಸಹಾಯ ಮಾಡಿರುತ್ತೀಯಾ ಎಂದು ನನಗೆ ಅನುಮಾನ. ಅನುಮಾನ ಅನ್ನೋದು ಎಲ್ರಿಗೂ ಇರುವಂತದ್ದೇ. ಅದರ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ಮಣಿಯನ್ನು ತೆಗೆದುಕೊಂಡು ಹೋದವನು ನನ್ನ ಮಾವನನ್ನು ಗಾಯಪಡಿಸಿರುವನು. ನನ್ನ ಮಾವನನ್ನು ಬದುಕಿಸಿಕೊಳ್ಳಬೇಕೆಂದರೆ ಅವನು ಯಾರೆಂದು ನನಗೆ ತಿಳಿಯಬೇಕು. ಯಾರವನು? ಹೇಳು. ಶಿವಾರ್ಚನೆ ಹೇಗ್ ಮಾಡಬೇಕು, ರುದ್ರಾಭಿಷೇಕ ಹೇಗ್ ಮಾಡಬೇಕು, ಶಿವನಾಮ ಹೇಗ್ ಜಪಿಸಬೇಕು, ಇಂಥದನ್ನ ಹೇಳ್ತೀನೇನೋ. ಮಣಿನ ತಗೊಂಡು ಹೋಗಿರೋನು ಯಾರು ಅಂತ ಕೇಳಿದ್ರೆ ನಾನು ಹೇಗ್ ಹೇಳಬಲ್ಲೆ ನಾಗಮ್ಮ? ಎಲ್ಲವೂ ನಡೆಯೋದು, ಎಲ್ಲವನ್ನೂ ಮಾಡಿಸೋದು ಆ ಶಿವಯ್ಯನೇ. ಆ ಶಿವಯ್ಯನ ಕೇಳೋ ಪ್ರಶ್ನೆನ ಈ ಶಿವಭಕ್ತನ್ ಕೇಳಿದ್ರೆ ಹೇಗಮ್ಮ? ನೀನು ಶಿವಾನುಗ್ರಹ ಹೊಂದಿರುವ ಜ್ಞಾನಿ ಎಂದು ನನಗೆ ಗೊತ್ತು. ಸತ್ಯವನ್ನು ಹೇಳು. ನಾನು ನಿಮಿತ್ತ ಮಾತ್ರ ನಾಗಮ್ಮ, ನನಗೇನು ತಿಳಿಯದು. ನೀನು ನಾಗದೇವತೆ, ನಿನಗೆ ತಿಳಿಯದಿರುವುದೇನಮ್ಮ? ನಿನ್ನ ನಗುವಿನಲ್ಲಿ ಏನೋ ಮರ್ಮವಿದೆ ಎನ್ನುವ ವಿಷಯ ನನಗೆ ಅರ್ಥವಾಗಿದೆ. ನೀನು ಹೇಳದೇ ಇದ್ದರೂ ಅವನು ಯಾರೆಂದು ನಾನು ತಿಳಿದುಕೊಳ್ಳಬಲ್ಲೆ. ಅವನನ್ನು ಬಿಡುವುದಿಲ್ಲ. ನಾನು ಸಾಯಿಸಿ ಬಿಡುವೆ. ಸಾಯಿಸ್ತೀನಿ ಅನ್ಕೊಳ್ಳೋದೊಂದೇ ನಿನ್ ಕೆಲಸ. ಯಾರನ್ನ ಹೇಗ್ ನಡೆಸಬೇಕು ಅನ್ನೋದು ಆ ಶಿವಯ್ಯನ್ ಕೆಲಸ. ಹೌದಲ್ವಾ ಶಿವಯ್ಯ? ಓಂ ನಮಃ ಶಿವಾಯ.
ತಪ್ಪಿಸ್ಕೊಳಕ್ ನೋಡ್ತಾ ಇದ್ಯಾ? ಈ ಸಾರಿ ನೀನೇನೇ ಮಾಡಿದ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅತ್ತೆ ಮಗಳೇ. ಅತ್ತೆ ಮಗಳೇ, ನಿನ್ ಫೇಸ್ ಸ್ವಲ್ಪ ಟರ್ನ್ ಮಾಡು, ಮುಖಕ್ ಬಣ್ಣ ಹಾಕೋಣ ಅಂತ. ತಿರುಗು. ತಿರುಗ್ತೀಯಾ ಇಲ್ಲ ನನ್ನೇ ತಿರುಗ್ಸು ಅಂತ್ಯಾ? ನಾನೇ ತಿರುಗಿಸ್ತೀನಿ. ನನ್ನ ಅತ್ತೆ ಮಗಳು ಮುಖ ನೋಡ್. ನೀನಾ? ಅಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ಈ ತರ ವೇಷ ಹಾಕೊಂಡು ಭಕ್ತೆ ತರ ತಿರುಗ್ತಾ ಇದ್ದು ನಮ್ಮನ್ ಮೋಸ ಮಾಡಿದ್ಯಾ? ಏಯ್, ಇಷ್ಟು ದಿನ ನಮ್ಮ ಮನೇಲಿ ಇದ್ದಿದ್ ನೀನಾ? ಅಂದ್ರೆ ಎಲ್ರಿಗೂ ಮೋಸ ಮಾಡ್ತಾ ಇದ್ಯಾ? ನನಗೂ ಮೋಸ ಮಾಡಕ್ ನೋಡ್ತಾ ಇದ್ಯಾ? ನಿನ್ನನ್ನು ಸಾಯಿಸ್ಬಿಡ್ತೀನಿ. ಬಿಡಲ್ಲ, ಸಾಯಿಸ್ತೀನಿ. ನಿನ್ನಂತವಳು ಬದುಕಿರ್ಬಾರ್ದು, ಸಾಯಿಸ್ಬೇಕು. ಹೇಳು, ಯಾಕೆ ಬಂದಿದ್ದೆ ನಮ್ಮ ಮನೆಗೆ? ರಾಕ್ಷಸಿ, ನಿನ್ನನ್ನು ಬಿಡಲ್ಲ, ಸಾಯಿಸ್ತೀನಿ. ನಿನ್ನಂತವಳು ಬದುಕಿರ್ಬಾರ್ದು, ಸತ್ತೋಗ್ಬೇಕು. ಓ ಅತ್ತೆ ಮಗಳೇ, ಇಲ್ಲಿ ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಬರ್ತಾ ಇದ್ದೀನಿ. ಇವತ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅತ್ತೆ ಮಗಳೇ. ನಿನಗ್ ಬಣ್ಣ ಹಾಕೋದು ಕನ್ಫರ್ಮ್, ನಿನ್ ಮುಖ ನೋಡೋದು ಕನ್ಫರ್ಮ್. ಆಹಾ, ಎಷ್ಟು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ಯಾ ಅತ್ತೆ ಮಗಳೇ. ನಾವೆಲ್ರೂ ಅಲ್ಲಿ ಆಟ ಆಡ್ತಾ ಇದ್ರೆ ತಾವ್ ಇಲ್ಲಿದ್ದೀರೋ? ಇವತ್ ನಿನ್ನ ಬಿಡೋ ಮಾತೇ ಇಲ್ಲ. ಬರ್ತಿದ್ದೀನಿ. ಚಿರು, ಸೈಡ್ಗೆ ಹೋಗೋ. ಏನತ್ತೆ ಮಗಳೇ, ಇವತ್ತು ನನ್ಗೆ ಅವಕಾಶ ಕೊಡಲ್ವಾ? ಮುಖ ತೋರ್ಸಲ್ವಾ? ಆ ಅದೃಷ್ಟ ನನ್ಗಿಲ್ವಾ? ಬಣ್ಣ ತಂದಿದ್ದೆ ನಿನ್ ಮುಖಕ್ಕೆ ಎರ್ಚೋಣ ಅಂತ. ಇಷ್ಟಕ್ಕೂ ನಿನ್ ಮುಖ ಖಾಲಿ ಇಲ್ವಲ್ಲ, ಮತ್ತಿನ್ಯಾಕೆ? ನಾನೇ ಹಾಕೋತೀನಿ. ಚೆನ್ನಾಗಿದ್ಯಾ ನೀನು?